ರಾಜಧಾನಿ ಬೆಂಗಳೂರಿನ ಜನನಿಬಿಡ ಪ್ರದೇಶದಲ್ಲಿ ಜಿಲೆಟಿನ್ ಸ್ಫೋಟವಾಗಿದೆ. ಸೈಟಲ್ಲಿ ಕಲ್ಲು ಸಿಕ್ಕಿದೆ ಅಂತ ಹೇಳಿ ಆ ಕಲ್ಲನ್ನ ಒಡೆದು ಹಾಕೋದಕ್ಕೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡಲಾಗಿದೆ. ಇನ್ನು ಹುಳಿಮಾವು ಪೊಲೀಸರ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿದೆ. ಮಾಹಿತಿಯನ್ನು ಪಡೆದು ಜಿಲೆಟಿನ್ ಹಾಗೂ ಡಿಟೋನೇಟರ್ ಎರಡನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 15 ಜಿಲೆಟಿನ್ ಕಡ್ಡಿ, 30 ಡಿಟೋನೇಟರ್. ಚಂದ್ರು ಅನ್ನುವಂಥ ವ್ಯಕ್ತಿಯ ಮಾಲೀಕತ್ವದ ಸೈಟ್ನಲ್ಲಿ ಜಿಲೆಟಿನ್ ಸ್ಫೋಟವಾಗಿದೆ. ಸೊ ಯಾವಾಗ ಪೊಲೀಸರು ಮಾಹಿತಿಯನ್ನು ತಿಳಿದು ಅಲ್ಲಿಗೆ ಬಂದರೋ ಕಾರ್ಮಿಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬನ್ನೇರುಘಟ್ಟದ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. Explosive Act 9 Explosive Substance Act 3 and 5 356 Act ರೈಡ್ ಇನ್ಸ್ಪೆಕ್ಟರ್ ಸರ್ ರೈಡ್ ಇದು ಮಾತಾಡಿದೆ ನೀವು ಇಲ್ಲಿರೋದು ನೀವು ಮಾಡಿ ಇದು ಪನಿಷ್ಮೆಂಟ್ ಗೊತ್ತಾ ಲೆಸ್ ದೆನ್ ಸಾರಿ ಮಿನಿಮಮ್ ಪನಿಷ್ಮೆಂಟ್ 10 years ಇದೆ. Section 3 Explosive Act 9 Explosive Substance Act 3 and 5 356 Act ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಅಕ್ಷಯ್ ನಗರ ಅನ್ನುವಂಥ ಜಾಗದಲ್ಲಿ 100/100 ಸೈಟ್ ಇದೆ. ಅಲ್ಲಿ ಬಂಡೆ ಸಿಕ್ಕಿದೆ, ಅಂದರೆ ಕಲ್ಲು ಸಿಕ್ಕಿದೆ. ಅದನ್ನು ಸ್ಫೋಟ ಮಾಡಬೇಕು ಅಂತ ಹೇಳಿ ಯಾರ ಪರ್ಮಿಷನ್ನೂ ಇಲ್ಲದೆ, ಏನೂ ಇಲ್ಲದೆ, ಯಾವುದೋ ಕ್ವಾರಿಯಲ್ಲಿ ಜಿಲೆಟಿನ್ ಇಟ್ಟು ಯಾವ ರೀತಿಯಾಗಿ ಸ್ಫೋಟ ಮಾಡ್ತಾರೋ ಆ ರೀತಿಯಾಗಿ ಒಂದು ಬಂಡೆ ಸಿಕ್ಕಿದೆ, ಕಲ್ಲು ಸಿಕ್ಕಿದೆ ಸೈಟಲ್ಲಿ ಅಂತ ಹೇಳಿ ಈತ ಈ ಘನಂದಾರಿ ತಲೆ ಇಟ್ಕೊಂಡಿರುವಂಥ ಚಂದ್ರು ಅನ್ನುವಾತ ಜಿಲೆಟಿನ್ ಕಡ್ಡಿಗಳನ್ನ ಡಿಟೋನೇಟರನ್ನು ತಂದು ತನ್ನ ಸೈಟಲ್ಲಿ ಸ್ಫೋಟ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಂತೆ. ಇನ್ನು ಹುಳಿಮಾವು ಪೊಲೀಸರ ಸಮಯ ಪ್ರಜ್ಞೆಯಿಂದ ಈ ಭಾರಿ ಅವಘಡ ತಪ್ಪಿದೆ. ಬೆಂಗಳೂರಿನ ಜನನಿಬಿಡ ಪ್ರದೇಶ ಅಕ್ಷಯ್ ನಗರ, ಹುಳಿಮಾವು ಠಾಣಾ ವ್ಯಾಪ್ತಿಯ ಅಕ್ಷಯ್ ನಗರನ ಸೈಟಲ್ಲಿ ಕಲ್ಲು ಸಿಕ್ಕಿದೆ ಅಂತ ಹೇಳಿ ಜನ ಓಡಾಡುವಂಥ ರಸ್ತೆಯಲ್ಲಿ, ಜನ ಓಡಾಡುವಂಥ ಜಾಗದಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟು ಡಿಟೋನೇಟರ್ ಬಳಸಿ ಆ ಕಲ್ಲನ್ನು ಸ್ಫೋಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ನಲ್ಲ. ಇಂಥ ಕಿಲಾಡಿಗೆ ಇಂಥ ಪುರಸ್ಕಾರವನ್ನು ಕೊಡಬೇಕು ಹೇಳಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಫಸ್ಟ್ ಆಫ್ ಆಲ್ ಆ ಜಿಲೆಟಿನ್ ಕಡ್ಡಿಗಳನ್ನ ಡಿಟೋನೇಟರ್ಗಳನ್ನು ಬಳಸೋದಕ್ಕಾದರೂ ಆತನಿಗೆ ಜ್ಞಾನ ಇತ್ತಾ, ಅಥವಾ ಕಾರ್ಮಿಕರಿಗೇನಾದರೂ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತಾ? ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಈತನ ಸೈಟ್ ಖಾಲಿ ಸೈಟ್ ಇತ್ತು, ಓಕೆ. ಬಟ್ ಓಡಾಡುವಂಥ ಜನರಿಗೋ ಅಕ್ಕಪಕ್ಕದ ಮನೆಯವರಿಗೋ ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದಿದ್ರೆ ನೋಡಿ ಎಷ್ಟು ಪ್ರಮಾಣದ ಜಿಲೆಟಿನ್ ಕಡ್ಡಿಗಳನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅಂತ. ಇಷ್ಟು ಪರಿಪ್ರಮಾಣದ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಫಸ್ಟ್ ಆಫ್ ಆಲ್ ಬ್ಲಾಸ್ಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಬಾಂಬ್ ಬ್ಲಾಸ್ಟ್ಗಳಲ್ಲಿ. ಸೊ ಅಷ್ಟು ತೀವ್ರತೆಯನ್ನು ಹೊಂದಿರುತ್ತೆ. ಅಂಥ ಒಂದು ಕಡ್ಡಿಗಳನ್ನು ಈ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ತಂದು ಅಲ್ಲಿ ಸ್ಫೋಟ ಮಾಡಬೇಕು ಅಂತ ಈತ ಪ್ಲ್ಯಾನ್ ಮಾಡಿದ್ನಲ್ಲ. ಈತನಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ರೆಸಿಡೆಂಟ್ಗಳ ಒಂದು ಆಗ್ರಹವಾಗಿದೆ, ಜೊತೆಗೆ ನಮ್ಮ ಆಗ್ರಹ ಕೂಡ. Explosive Act 9 Explosive Substance Act 3 and 5